ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಿನ್ನೆ ವಿಲ್ ಜಾಕ್ಸ್ ಅವರು ಭರ್ಜರಿಯಾಗಿ ಶತಕವನ್ನು ಸಿಡಿಸಿದ್ದಾರೆ. ಹಾಗಾದರೆ ವಿಲ್ ಜಾಕ್ಸ್ ಅವರ ಬ್ಯಾಟಿಂಗ್ ಹೇಗಿತ್ತು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಕೊಂಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಟನ್ನದೇ ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋ ಬನ್ನಿ. ಇನ್ನು ಫ್ರೆಂಡ್ಸ್, ವಿಲ್ ಜಾಕ್ಸ್ ಅವರು ಭರ್ಜರಿಯಾಗಿ ಶತಕ ಸಿಡಿಸಿದ್ರು. ವಿರಾಟ್ ಕೊಹ್ಲಿ ಅವರನ್ನೇ ಓವರ್ಟೇಕ್ ಮಾಡಿ ಅವರು ಶತಕ ಸಿಡಿಸಿದ್ರು. ವಿರಾಟ್ ಕೊಹ್ಲಿ ಅವರು ಕೂಡ ಶಾಕ್ ಆಗ್ತಾ ಇದ್ರು ಅಂತ ಹೇಳ್ಬೋದು. ವಿಲ್ ಜಾಕ್ಸ್ ಅವರು ಸಿಕ್ಸರ್ಗಳನ್ನು ಸಿಡಿಸ್ತಾ ಇದ್ರೆ ವಿರಾಟ್ ಕೊಹ್ಲಿ ಅವರು ಬಾಯಿ ಮೇಲೆ ಕೈಯನ್ನು ಇಟ್ಕೊಂಡು ಶಾಕ್ ಆಗ್ತಾ ಇದ್ರು. ನೀವೇನು ನೋಡಿರ್ಬೋದು, ನಿನ್ನೆ ಮ್ಯಾಚ್ನಲ್ಲಿ ವಿಲ್ ಜಾಕ್ಸ್ ಅವರು 31 ಬಾಲ್ಗಳಲ್ಲಿ ಮೊದಲು 50ಯನ್ನು ಬಾರಿಸುತ್ತಾರೆ. ಆಮೇಲೆ ಇನ್ನೊಂದು 50ಯನ್ನು ಕೇವಲ 10 ಬಾಲ್ಗಳಲ್ಲಿ 46 ರನ್ನನ್ನು ಸಿಡಿಸುತ್ತಾರೆ ಅಂತ ಹೇಳ್ಬೋದು. ಭರ್ಜರಿಯಾಗಿ 10 ಬೌಂಡ್ರಿಗಳನ್ನು ಸಿಡಿಸುತ್ತಾರೆ. ಇದರಿಂದ ವಿಲ್ ಜಾಕ್ಸ್ ಅವರು 100 ರನ್ಗಳನ್ನು ಸಿಡಿಸಲು ಮುಖ್ಯವಾಯಿತು ಅಂತ ಹೇಳ್ಬೋದು. ವಿಲ್ ಜಾಕ್ಸ್ ಅವರ ಬ್ಯಾಟಿಂಗ್ ನೆರವಿನಿಂದ ನಮ್ಮ RCB ತಂಡ ಕೇವಲ 16 ಓವರ್ಗಳಲ್ಲಿ 200 ಟಾರ್ಗೆಟನ್ನು ಚೇಸ್ ಮಾಡುತ್ತಾರೆ ಅಂತ ಹೇಳ್ಬೋದು. ವಿಲ್ ಜಾಕ್ಸ್ ಅವರನ್ನು ನಮ್ಮ RCB ತಂಡ ಮೊದಲಿನಿಂದ ಆಡಿಸಿದರೆ ನಮ್ಮ RCB ತಂಡ ಈ ಸೀಸನ್ನಲ್ಲಿ ಒಂದು ಒಳ್ಳೆಯ ಅಂಕಪಟ್ಟಿಯಲ್ಲಿ ಇರುತ್ತಿತ್ತು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ವಿಲ್ ಜಾಕ್ಸ್ ಅವರು ಈ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅವರೇ ಕೂಡ 100 ರನ್ನನ್ನು ಹೊಡೆದಿದ್ದಾರೆ. ಅದಕ್ಕಾಗಿ ವಿಲ್ ಜಾಕ್ಸ್ ಅವರಿಗೆ ಮ್ಯಾನ್ ಆಫ್ ದಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇನ್ನು ಫ್ರೆಂಡ್ಸ್, ವಿಲ್ ಜಾಕ್ಸ್ ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.